ಹಾಯ್ ಸ್ನೇಹಿತರೆ, ನಮಸ್ಕಾರ. ಇನ್ನೊಂದು 10 ದಿನದಲ್ಲಿ IPL ನ ಆಕ್ಷನ್ ಬರ್ತಾ ಇದೆ. ಡಿಸೆಂಬರ್ 16ನೇ ತಾರೀಕು. ಯಾರು ಹೈಯೆಸ್ಟ್ ಬಿಡ್ ಆಗ್ತಾರೆ ಅಂತ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಖಂಡಿತ ಇದ್ದೇ ಇರುತ್ತೆ. ಒಂದು ಹೆಸರು ಈಗ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರೋದು ಯಾವುದು ಅಂತಂದ್ರೆ ಅದು ಕ್ಯಾಮ್ರೂನ್ ಗ್ರೀನ್. ಯಾಕಂದ್ರೆ ಅವರು ಒಂದ್ 2 ಟೀಮಿಗೆ ಬೇಕೇ ಬೇಕು. ಸೊ ಅದರಲ್ಲಿ KKR ಅವರ ಪರ್ಸ್ ಅಲ್ಲಿ 64.3 ಕೋಟಿ ಇದೆ. ಇನ್ನು CSK ಅವರ ಪರ್ಸ್ ಅಲ್ಲಿ 43.4 ಕೋಟಿ ಇದೆ. ಇಬ್ರು ಕೂಡ ಖಂಡಿತ ಟಾರ್ಗೆಟ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಇಬ್ರಿಗೂ ಆಲ್ರೌಂಡರ್ಸ್ ಬೇಕು. ಬಟ್ ಇಲ್ಲೊಂದು ಮಜಾ ಇದೆ. ಏನು ಅಂತಂದ್ರೆ ಹಿಂದೆಲ್ಲ ಮಿಚೆಲ್ ಸ್ಟಾರ್ಕ್ 24.75 ಕೋಟಿ, ಪ್ಯಾಟ್ ಕಮಿನ್ಸ್ ಬಂದು 20 ಕೋಟಿಗೆಲ್ಲ ಸೇಲ್ ಆಗಿದಾರಲ್ಲ. ಬಟ್ ಎಷ್ಟೇ ಬಿಡ್ ಆದ್ರೂ ಕೂಡ ಈ ಸಲ ಕ್ಯಾಮ್ರೂನ್ ಗ್ರೀನ್ಗೆ ಸಿಗೋದು ಬರೀ 18 ಕೋಟಿ ಮಾತ್ರ. ಇದಕ್ಕೆ ಒಂದು ಕಾರಣ ಇದೆ. IPL ಈಗ ಹೊಸ ರೂಲ್ಸ್ ಅನ್ನ ತಂದಿದೆ. ಈ ವಿದೇಶಿ ಪ್ಲೇಯರ್ಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಸಡನ್ ಆಗಿ ಮಿನಿ ಆಕ್ಷನ್ ಬಂದು ಹೆಸರು ಕೊಟ್ಟು ದುಡ್ಡು ಬಾಚ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಈಗ 18 ಕ್ರೋರ್, ಏನಂತಂದ್ರೆ ಯಾಕೆ 18 ಕ್ರೋರ್ ಮಾತ್ರ ಸಿಗುತ್ತೆ ಕ್ಯಾಮ್ರೂನ್ ಗ್ರೀನ್ಗೆ ಅಂತಂದ್ರೆ ಒಂದು ಮ್ಯಾಕ್ಸಿಮಮ್ ಫೀ ರೂಲ್ ಅಂತ ಬಂದಿದೆ. ಅದೇನು ಅಂತಂದ್ರೆ ಏನಾದ್ರೂ ಮಿನಿ ಆಕ್ಷನ್ ಅಲ್ಲಿ ಹೆಸರು ಕೊಟ್ರೆ ಫಾರಿನ್ ಪ್ಲೇಯರ್ಸ್, ಸೊ ಅವರಿಗೆ ಈ ಹಿಂದಿನ ಸೀಸನ್ ಅಲ್ಲಿ ಮ್ಯಾಕ್ಸಿಮಮ್ ರಿಟೆನ್ಷನ್ ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿದಾರಲ್ಲ, 18 ಕೋಟಿಗೆ ಒಬ್ಬರನ್ನ ಮ್ಯಾಕ್ಸಿಮಮ್ ರಿಟರ್ನ್ ಮಾಡ್ಕೋಬಹುದು ಅಂತ. ಸೊ ಆ ಅಮೌಂಟ್ ಅನ್ನ ಕೊಡ್ಲಾಗುತ್ತೆ ಅಂತ. ಸೊ ಇನ್ನೊಂದು ಏನು ಅಂತಂದ್ರೆ ಈ 18 ಕೋಟಿ ಮೇಲೇನು ಬೇಕಾದ್ರೆ ಬಿಡ್ ಮಾಡ್ಬೋದು. ಏನ್ ಕಾಂಪಿಟೇಷನ್ ಹೋದಾಗ ನಮಗೆ ಬೇಕೇ ಬೇಕು ಅಂತಂದಾಗ ಬೇಕಾದ್ರೆ 30 ಕೋಟಿಗೂ ಹೋಗ್ಬೋದು ಗ್ರೀನ್. ಆದ್ರೆ ಕೈಗೆ ಸಿಗೋದು ಮಾತ್ರ 18 ಕೋಟಿ ಮಾತ್ರ. ಅದರಲ್ಲೂ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 30% ಟ್ಯಾಕ್ಸ್ ಹೋಗುತ್ತೆ. 18 ಕೋಟಿ ಮಾತ್ರ ಗ್ರೀನಿಗೆ ಸಿಗುತ್ತೆ. ಉಳ್ದಿರೋದು ಏನಾಗುತ್ತೆ, 30 ಕೋಟಿಗೆ ಹೋಗ್ಬಿಟ್ರು ಅಂತ ಅನ್ಕೊಳ್ಳಿ, 12 ಕೋಟಿ ಉಳಿಯುತ್ತಲ್ಲ, ಅದೆಲ್ಲವೂ ಕೂಡ BCCI ಅಕೌಂಟಿಗೆ ಹೋಗುತ್ತೆ. ಅವ್ರು ಅದನ್ನ ಕ್ರಿಕೆಟ್ ವೆಲ್ಫೇರ್ಗೆ ಯೂಸ್ ಮಾಡ್ತಾರಂತೆ. ಸೊ ಸದ್ಯಕ್ಕಿರೋದು ಇದು ಹೊಸ ರೂಲ್ಸ್. ಇದು ಕೆಲವರೇನಂದ್ರೆ ಸುಮ್ಮನೆ ಬಂದಿಲ್ಲಿ ದುಡ್ಡು ಬಾಚ್ಕೊಂಡು ಹೋಗೋರು. ಸೊ ಎಲ್ಲ ರೂಲ್ಸ್ ಅನ್ನ ಮಾಡಿದ್ದಾರೆ. ಇದ್ರಲ್ಲಿ 2 ಕ್ಯಾಟಗರಿ ಏನೋ ಇತ್ತು. ಒಂದು ಸೆಲೆಕ್ಟ್ ಮಾಡಬೇಕು, ಹೋದ್ ಸೀಸನ್ ಅಲ್ಲಿ ಹೈಯೆಸ್ಟ್ ಯಾರು ಬಿಡ್ ಆಗಿದ್ದಾರೆ ಅದು ರಿಷಬ್ ಪಂತ್ 27 ಕೋಟಿ. ಇಲ್ಲ ಅಂತಂದ್ರೆ ರಿಟೆನ್ಷನ್ ಯಾರು ಹೈಯೆಸ್ಟ್ ಅದು ಏನು ಫಿಕ್ಸ್ ಮಾಡಿದ್ರು 18 ಕೋಟಿ. ಯಾವ್ದು ಕಮ್ಮಿ ಇರುತ್ತೆ ಅದರಲ್ಲಿ ಅಂತ. ಸೊ ರಿಟೆನ್ಷನ್ ಅಮೌಂಟೇ ಕಮ್ಮಿ ಇರೋದು 18 ಕೋಟಿ. ಹಾಗಾಗಿ ಎಷ್ಟಕ್ಕೆ ಬಿಡ್ ಆದ್ರೂ 18 ಕೋಟಿ ಮಾತ್ರ ಹೋಗುತ್ತೆ ಗ್ರೀನ್ ಪರ್ಸಿಗೆ. ಇದು ಹೊಸ ರೂಲ್.